ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಇವತ್ತು ಕೂಡ ಬೃಹತ್ ಬೈಕ್ ರ್ಯಾಲಿಯನ್ನ ನಡೆಸಲಾಗ್ತಾ ಇದೆ. ರೈತ ಸಂಘಟನೆಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ಇದು. ಬೈರಮಂಗಲ ಚಲೋ ನಡೆಸ್ತಾ ಇದ್ದಾವೆ ಸಂಘಟನೆಗಳು. ಆ ಮೂಲಕ ಸರ್ಕಾರದ ನಿರ್ಧಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬಿಡದಿಯ ಬೇಜಿಎಸ್ ಸರ್ಕಲ್ನಿಂದ ಪಾದಯಾತ್ರೆ, ಮೊದಲಿಗೆ ಪಾದಯಾತ್ರೆ ಅನಂತರ ಬೈಕ್ ರ್ಯಾಲಿ. ಬೇಜಿಎಸ್ ಸರ್ಕಲ್ನಿಂದ ಬೈರಮಂಗಲದವರೆಗೂ ಕೂಡ ರ್ಯಾಲಿ ನಡೆಸಿದ್ದಾರೆ. ಬಡಗಲಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಈ ಹೋರಾಟ ನಡೀತಾ ಇರೋದು. ಹಳೆ ಮೈಸೂರು ಭಾಗದ ಹಲವು ರೈತರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ಜೆಡಿಎಸ್ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ಮಾಡಲಾಯಿತು. ಸುಮಾರು 11 ಕಿಲೋಮೀಟರ್ಗಳ ಪಾದಯಾತ್ರೆ 8 ಗ್ರಾಮಗಳಲ್ಲಿ. ಆ ಮೂಲಕ ಸರ್ಕಾರದ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸುವಂತಹ ಕೆಲಸ ಆಗಿತ್ತು. ಇವತ್ತು ಕೂಡ ಹೋರಾಟ ನಡೀತಾ ಇದೆ. ಇವತ್ತಿನ ಹೋರಾಟದ ನೇತೃತ್ವವನ್ನ ರೈತ ಸಂಘಟನೆಗಳು ವಹಿಸಿಕೊಂಡಿವೆ. ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಹಳೆ ಮೈಸೂರು ಭಾಗದ ಸಾವಿರಾರು ರೈತರು ಭಾಗಿಯಾಗಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮೊದಲ ಹಂತದ ಭೂಸ್ವಾಧೀನಕ್ಕೆ ಈಗಾಗಲೇ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿಯಾಗಿದೆ. ಯಾರ್ಯಾರು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೋ ಅವರಿಗೆ ಪರಿಹಾರದ ಚೆಕ್ಗಳ ವಿತರಣೆ ಕೂಡ ಮತ್ತೊಂದು ಕಡೆಯಿಂದ ಆಗ್ತಾ ಇದೆ. ಇದರ ಮಧ್ಯೆ ನೂರಾರು ರೈತರು, ಬಿಡದಿ ಭಾಗದ ನೂರಾರು ರೈತರು ಸರ್ಕಾರದ ಈ ನಿರ್ಧಾರವನ್ನ ವಿರೋಧಿಸಿ, ಟೌನ್ಶಿಪ್ನ ವಿರೋಧಿಸಿ ಹೋರಾಟವನ್ನ ಮುಂದುವರಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ರೈತರು ಒಳಗಿಸಿರುವಂತಹ ಹೋರಾಟದ ಕಿಚ್ಚದು. ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ರೈತರು ಭಾಗಿಯಾಗಿದ್ದಾರೆ ಹೋರಾಟದಲ್ಲಿ. ಹಳೆ ಮೈಸೂರು ಭಾಗದ ರೈತರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಬಿಜಿಎಸ್ ಸರ್ಕಲ್ನಿಂದ ಬೈರಮಂಗಲದವರೆಗೆ ಪಾದಯಾತ್ರೆ, ಬೈಕ್ ರ್ಯಾಲಿಯನ್ನ ನಡೆಸಲಾಗ್ತಾ ಇದೆ. ಆ ಮೂಲಕ ರಾಜ್ಯ ಸರ್ಕಾರದ ನಿರ್ಧಾರವನ್ನ ವಿರೋಧಿಸುವಂತಹ ಕೆಲಸವನ್ನ ರೈತರು ಮಾಡ್ತಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಸರ್ಕಾರ ಮೊದಲ ಹಂತದಲ್ಲಿ 518 ಎಕರೆಗೆ ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನ ಹೊರಡಿಸಿದೆ. ಪರಿಹಾರ ನೀಡುವ ಪ್ರಕ್ರಿಯೆ, ಯಾರು ಭೂಮಿಯನ್ನ ಕೊಡೋದಕ್ಕೆ ಒಪ್ಕೊಂಡಿದ್ದಾರೋ ರೈತರು ಅವರಿಗೆ ಪರಿಹಾರವನ್ನ ನೀಡುವಂತಹ ಕೆಲಸವನ್ನ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಆರಂಭ ಮಾಡಿದೆ. ಒಟ್ಟಾರೆಯಾಗಿ 7,000 ಎಕರೆಗೂ ಹೆಚ್ಚಿನ ಭೂಮಿ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಗೆ ಸರ್ಕಾರ ಸ್ವಾಧೀನಪಡಿಸಿಕೊಳ್ತಾ ಇರೋದು. ಆದ್ರೆ ನಮ್ಮದು ಕೃಷಿ ಭೂಮಿ, ಯಾವುದೇ ಕಾರಣಕ್ಕೂ ಭೂಮಾತೆಯನ್ನ, ಗೋಮಾತೆಯನ್ನ ನಾವು ಬಿಟ್ಟು ಈ ಜಾಗವನ್ನ ಬಿಟ್ಟು ನಾವು ಹೋಗೋದಿಲ್ಲ ಅಂತ ಹೇಳಿ ಈ ಭಾಗದ ರೈತರು ಪಟ್ಟನ್ನ ಹಿಡಿದಿದ್ದಾರೆ. ಆದ್ರೆ ಸರ್ಕಾರ ಹೇಳ್ತಾ ಇರೋದೇನು, ಬಿಡದಿ ಟೌನ್ಶಿಪ್ ವ್ಯಾಪ್ತಿಗೆ ಒಳಪಡುವಂತಹ ರೈತರಲ್ಲಿ ಸುಮಾರು 80% ರೈತರು ಸರ್ಕಾರದ ಪರವಾಗಿದ್ದಾರೆ, ಸರ್ಕಾರದ ತೀರ್ಮಾನವನ್ನ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಕಂಪ್ಲೀಟ್ಲಿ ಇದೊಂದು ಪೊಲಿಟಿಕಲ್ ಮೂವ್ಮೆಂಟ್ ಅಥವಾ ರಾಜಕೀಯ ವಿರೋಧ ಅನ್ನೋದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಚಿವರು, ನಾಯಕರುಗಳು ಹೇಳುವಂತಹ ಮಾತು. ಆದ್ರೆ ನಿನ್ನೆ ಜೆಡಿಎಸ್ ನೇತೃತ್ವದಲ್ಲಿ ಹೋರಾಟವನ್ನ ನಡೆಸಲಾಗಿತ್ತು. ಇವತ್ತು ರೈತ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ನಡೀತಾ ಇರೋದು. ಸಾವಿರಾರು ಸಂಖ್ಯೆಯಲ್ಲಿ ಹಳೆ ಮೈಸೂರು ಭಾಗ ಸೇರಿದಂತೆ ಬಿಡದಿ ಟೌನ್ಶಿಪ್ ಭಾಗದ ರೈತರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಬಡಗಲಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ.
ರೈತರ ಹೋರಾಟ ರಾಜ್ಯ ಸರ್ಕಾರಕ್ಕೆ ಪರಿಣಾಮವನ್ನ ಬೀರುತ್ತಾ? ರೈತರ ಹೋರಾಟಕ್ಕೆ ಮಣಿಯುತ್ತಾ? ಸದ್ಯಕ್ಕಂತೂ ಆ ಲಕ್ಷಣ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಹಳ ಫರ್ಮ್ ಆಗಿದ್ದೀವಿ ನಾವು ಅನ್ನುವಂಥದ್ದನ್ನ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ರೈತರ ವಿರೋಧ ಇಲ್ಲ, ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇನು ಕೃಷಿ ಭೂಮಿ ಇಲ್ಲ, ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಕೊಡ್ತಾ ಇರುವಂತಹ ಸಬೂಬು ಅಥವಾ ಅವರು ಕೊಡ್ತಾ ಇರುವಂತಹ ಸ್ಪಷ್ಟನೆ. ಹಾಗಾಗಿ ಸರ್ಕಾರ ತನ್ನ ನಿಲುವನ್ನ ಬದಲಾಯಿಸುವಂತಹ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರೆ ಈ ಕ್ಷಣಕ್ಕೆ ಬಹಳ ಅದರ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಟ್ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಹಳೆ ಮೈಸೂರು ಭಾಗದ ರೈತರು ಬಿಡದಿ ಟೌನ್ಶಿಪ್ ಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪಾದಯಾತ್ರೆ, ಬೈಕ್ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಬೇಜೆ ಸರ್ಕಲ್ನಿಂದ ಬೈರಮಂಗಲದವರೆಗೆ ಹೋರಾಟ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.